Hi, I'm Kaviraj from scoringtarget.com. In today's session, we are going to discuss Achievement Test 3 for 9th Standard Students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಅಚೀವ್ಮೆಂಟ್ ಟೆಸ್ಟ್ 3 ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ 3 ಅಂತ ಕರಿತೀವಿ, ಶಾರ್ಟಲ್ಲಿ FA3 ಅಂತ ಕೂಡ ಕರಿತೀವಿ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸ್ಕ್ರೀನ್ ಮೇಲೆ ನೀವು ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ರಿ, ಜೊತೆಗೆ ನಾನು ಇಲ್ಲಿ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಸಬ್ಜೆಕ್ಟ್ ಇಂಗ್ಲೀಷ್, ಕ್ಲಾಸ್ 9th, ಮಾರ್ಕ್ಸ್ 20, ಟೈಮ್ 45 minutes. ಮೇನ್ ಕ್ವೆಶನ್ ನಂಬರ್ 1 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ, 2 ಪ್ರಶ್ನೆಗಳು 1 ಅಂಕದ್ದು. ಓಕೆ, ಇದರಲ್ಲಿ ಮೊದಲನೇ ಪ್ರಶ್ನೆ ಏನು? ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಲಿಂಕಿಂಗ್ ವರ್ಡ್. ಸೊ ಇಲ್ಲಿ ಲಿಂಕಿಂಗ್ ವರ್ಡ್ ಅಂದರೆ ಕಂಜಂಕ್ಷನ್, ಬಿಟ್ಟ ಸ್ಥಳವನ್ನು ನಾವು ಲಿಂಕಿಂಗ್ ವರ್ಡ್ನಿಂದ ತುಂಬಿ ಅಂತ ಪ್ರಶ್ನೆ ಇದೆ. ಸಿ ವೆಂಟ್ ಟು ದಿ ಸ್ಟೋರ್ ಡ್ಯಾಶ್ ಬಾಟ್ ಸಮ್ ಗ್ರಾಸರೀಸ್. ಸೊ ಅವಳು ಅಂಗಡಿಗೆ ಹೋದಳು, ಕೆಲವೊಂದು ಕಿರಾಣಿ ವಸ್ತುಗಳನ್ನು ತಂದಳು ಅಂತ ಒಂದು ಸೆಂಟೆನ್ಸ್ ಇದೆ. ಸೊ ಇಲ್ಲಿ ಜಾಯಿಂಟ್ ಆಗ್ತಕ್ಕಂಥ ಒಂದು ಈ ಪ್ಲೇಸಲ್ಲಿ ಯಾವ ಕಂಜಂಕ್ಷನ್ ತುಂಬ್ತೀರಾ? ಆಪ್ಷನ್ ಎ ಆರ್, ಬಿ ಬಿಕಾಸ್, ಸಿ ಬಟ್, ಡಿ ಆ್ಯಂಡ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆ್ಯಂಡ್. ಸಿ ವೆಂಟ್ ಟು ದ ಸ್ಟೋರ್ ಆ್ಯಂಡ್ ಬಾಟ್ ಸಮ್ ಗ್ರೋಸರೀಸ್. ಓಕೆ, ಮೂವ್ ಟು ದಿ ಸೆಕೆಂಡ್ ಕ್ವೆಶನ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟೇಬಲ್ ಆರ್ಟಿಕಲ್. ಸೊ ಬಿಟ್ಟ ಸ್ಥಳವನ್ನು ನಾವು ಆರ್ಟಿಕಲ್ದಿಂದ ತುಂಬಬೇಕು. ಐ ಫೌಂಡ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಬುಕ್ ಎಟ್ ದಿ ಲೈಬ್ರರಿ. ಸೊ ಈ ಪುಸ್ತಕದಲ್ಲಿ ಇಲ್ಲಿ ನಮಗೇನಿದೆ, ಬಿಟ್ಟ ಸ್ಥಳದಲ್ಲಿ ನಾವು ಆರ್ಟಿಕಲ್ ತುಂಬಬೇಕು. ಆಪ್ಷನ್ ಎ ದ, ಆಪ್ಷನ್ ಬಿ ಎ, ಆಪ್ಷನ್ ಸಿ ಆ್ಯಂಡ್ ಡಿ ನನ್ ಆಫ್ ದೀಸ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಆರ್ಟಿಕಲ್ ಆ್ಯಂಡ್ ತುಂಬಬೇಕು. ಈಗ ಮೇನ್ ಕ್ವೆಶನ್ ಸೆಕೆಂಡಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಸೊ 3 ಪ್ರಶ್ನೆಗಳು 2 ಅಂಕದ್ದು, ಒಟ್ಟಾರೆ 6 ಅಂಕ. ಈಗ ಮೂರನೇ ಪ್ರಶ್ನೆ, ಹೌ ವಾಸ್ ದ ಬಾಂಡ್ ಆಫ್ ಫ್ರೆಂಡ್ಶಿಪ್ ಬಿಟ್ವೀನ್ ಜುಮ್ಮನ್ ಆ್ಯಂಡ್ ಅಲ್ಗು. ಸೊ ಅಲ್ಗು ಮತ್ತು ಜುಮ್ಮನ್ ಮಧ್ಯೆ ಒಂದು ಗೆಳೆತನದ ಬಾಂಧವ್ಯ ಹೇಗಿತ್ತು, ಅವ್ರ ಫ್ರೆಂಡ್ಶಿಪ್ ಹೇಗಿತ್ತು ಅಂತ ಪ್ರಶ್ನೆ ಇದೆ. ಸೊ ಜಸ್ಟಿಸ್ ಅಬೌವ್ ಸೆಲ್ಫ್ ಪಾಠದಿಂದ ಈ ಒಂದು ಪ್ರಶ್ನೆ. ಈಗ 5ನೇ ಪ್ರಶ್ನೆಯ ಉತ್ತರವನ್ನು ನೋಡ್ಕೊಂಬರೋಣ ನಮ್ಮ ಕೀ ಆನ್ಸರಲ್ಲಿ. ಓಕೆ, ನಮಗಿಲ್ಲಿ ಆನ್ಸರ್ ಉಂಟು ಇದ್ವಿ. 3ನೇ ಪ್ರಶ್ನೆ ಇದೆ, ಮೂರನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ಜುಮ್ಮನ್ ಆ್ಯಂಡ್ ಅಲ್ಗು ಶೇರ್ಡ್ ಅ ಡೀಪ್ ಫ್ರೆಂಡ್ಶಿಪ್. ಸೊ ಇಬ್ಬರ ಒಂದು ಗೆಳೆತನ ತುಂಬ ಆಳವಾಗಿತ್ತು. ಕ್ಯಾರೆಕ್ಟರೈಸ್ಡ್ ಬೈ ಸಚ್ ಸ್ಟ್ರೆಂತ್ ದಟ್ ವೆನೆವರ್ ಒನ್ ಆಫ್ ದೆಮ್ ವಾಸ್ ಆಬ್ಸೆಂಟ್ ಫ್ರಮ್ ದ ವಿಲೇಜ್, ದ ಅದರ್ ಟುಕ್ ಆನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕೇರಿಂಗ್ ಹಿಸ್ ಫ್ಯಾಮಿಲಿ. ಸೊ ಅವರ ಗೆಳೆತನದ ಒಂದು ಬಾಂಧವ್ಯ ಎಷ್ಟು ಆಳವಾಗಿತ್ತಂದರೆ, ಒಬ್ಬರು ಊರಲ್ಲಿ ಇರಲಿಲ್ಲ ಅಂದರೆ ಇನ್ನೊಬ್ಬರು ಅವರ ಮನೆಯ ಕೆಲಸವನ್ನು ನೋಡ್ಕೋತಾ ಇದ್ದರು. ಸೊ ಈ ಥರ ಪರಸ್ಪರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಓಕೆ, 4ನೇ ಪ್ರಶ್ನೆ, ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ಜಸ್ಟಿಸ್. ಸೊ ಕವಿ ನ್ಯಾಯವನ್ನು ಹೇಗೆ ವರ್ಣಿಸಿದ್ದಾರೆ? ಈ ಒಂದು ಪ್ರಶ್ನೆ ಜಸ್ಟಿಸ್ ಪೊಯಮ್ದಿಂದ. ಸೊ ಜಸ್ಟಿಸನ್ನು ಯಾವುದಕ್ಕೆ ಕಂಪೇರ್ ಮಾಡಿದಾರಲ್ಲ ಅದನ್ನು ಇಲ್ಲಿ ಬರೀಬೇಕು. ಓಕೆ, ಲುಕ್ ಎಟ್ ದ ಆನ್ಸರ್. ದ ಪೊಯೆಟ್ ಡಿಸ್ಕ್ರೈಬ್ಸ್ ಜಸ್ಟಿಸ್ ಆ್ಯಸ್ ಬೀಯಿಂಗ್ ಆ್ಯಸ್ ಕೂಲ್ ಆ್ಯಸ್ ಐಸ್. ಸೊ ನ್ಯಾಯ ದೇವತೆಯನ್ನು ಗಡ್ಡೆಯಷ್ಟು ಕೂಲ್ ಆಗಿದ್ದಾಳೆ ಅಂತ ಕಂಪೇರ್ ಮಾಡ್ತಾರೆ. ಆ್ಯಂಡ್ ಆ್ಯಸ್ ಫೋಮ್ ಆ್ಯಸ್ ರಾಕ್. ಇನ್ನು ರಾಕ್ ಅಂದರೆ ಬಂಡೆಗಲ್ಲು, ಫೋಮ್ ಅಂದರೆ ಕಠಿಣ. ಇನ್ನು ಬಂಡೆಗಲ್ಲಷ್ಟು ಕಠಿಣವಾಗಿದ್ದಾಳೆ. ನೋಡಿ, ನ್ಯಾಯದೇವತೆ ಮಂಜುಗಡ್ಡೆಯಿಟ್ಟು ತಣ್ಣಗಿದ್ದಾಳೆ, ಬಂಡೆಗಲ್ಲಿಟ್ಟು ಒರಟಾಗಿದ್ದಾಳೆ. ಜಸ್ಟಿಸ್ ಇಸ್ ನಾಟ್ ಈಸಿಲಿ ಇನ್ಫ್ಲುಯೆನ್ಸ್ಡ್. ನ್ಯಾಯ ಅನ್ನೋದು ಸಹಜವಾಗಿ ಅಷ್ಟು ಈಸಿಯಾಗಿ ನಾವು ಪ್ರಭಾವಕ್ಕೆ ಆಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇಟ್ಸ್ ಚಾರ್ಮ್ ಈಸ್ ಡಿಫಿಕಲ್ಟ್ ಟು ಅಟೈನ್. ಅದನ್ನು ಆಕರ್ಷಿಸೋದು ಅಷ್ಟು ಸುಲಭ ಅಲ್ಲ ಅಂತ ಇಲ್ಲಿ ಕಂಪೇರ್ ಮಾಡಿದ್ದಾರೆ. 5ನೇ ಪ್ರಶ್ನೆ, ಹೌ ಡಿಡ್ ರಂಜಿ ಲಾಸ್ ದ ಬ್ಯಾಟ್. ರಂಜಿತನ ಬ್ಯಾಟನ್ನು ಹೇಗೆ ಕಳೆದುಕೊಂಡನು?
ಸೊ ಇದು ಸಪ್ಲಿಮೆಂಟರಿ ರೀಡಿಂಗ್ ರಂಜಿಸ್ ವಂಡರ್ಫುಲ್ ಬ್ಯಾಟ್ ಪಾಠದಿಂದ. ಆನ್ಸರ್ ನೋಡೋಣ. 5ನೇ ಪ್ರಶ್ನೆದು. One evening, after playing on the field, Ranjit decided to take the bus home. ಸೊ ಒಂದು ದಿವಸ ಈವ್ನಿಂಗ್ ಆಟ ಆಡಿದ ನಂತರ ರಂಜಿ ಏನು ಮಾಡ್ತಾನೆ, ಆ ಪ್ಲೇ ಗ್ರೌಂಡ್ದಿಂದ ವಾಪಸ್ ತನ್ನ ಮನೆಗೆ ಹೋಗಬೇಕಂತ ಬಸ್ ಹಿಡಿತಾನೆ. ಅನ್ಫಾರ್ಚುನೇಟ್ಲಿ ಹಿ ಫಾರ್ಗೆಟ್ ಹಿಸ್ ಬ್ಯಾಟ್ ಆನ್ ದ ಬಸ್. ಸೊ ದುರ್ದೈವದಿಂದ ಆತ ಏನು ಮಾಡ್ತಾನೆ, ಬಸ್ಸಲ್ಲಿ ಬರಬೇಕಾದ್ರೆ ತನ್ನ ಬ್ಯಾಟನ್ನು ಬಸ್ಸಲ್ಲಿ ಬಿಟ್ಟು ವಾಪಸ್ ಮನೆಗೆ ಹೋಗಿರ್ತಾನೆ. ಆ್ಯಂಡ್ ಇಟ್ ವಾಸ್ ಲಾಸ್ಟ್ ಫಾರ್ ಎವರ್. ಈ ಥರ ಆ ಬ್ಯಾಟನ್ನು ಶಾಶ್ವತವಾಗಿ ಆತ ಕಳ್ಕೊಂಡ್ಬಿಟ್ನು. ಮೇನ್ ಕ್ವೆಶನ್ ನಂಬರ್ 3. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 ಸೆಂಟೆನ್ಸಸ್. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಪ್ರಶ್ನೆ 6. ಹೌ ಹ್ಯಾಸ್ ದ ಪೋಯಟ್ ಡಿಸ್ಕ್ರೈಬ್ಡ್ ದ ಸ್ಟ್ರೇಂಜರ್? ಅಪರಿಚಿತ ವ್ಯಕ್ತಿಯನ್ನು ಕವಿ ಹೇಗೆ ವರ್ಣನೆ ಮಾಡಿದ್ದಾರೆ? ಅಪರಿಚಿತ ವ್ಯಕ್ತಿಯಲ್ಲಿ ಯಾವ ಪೋಯಮ್ ಅಂದರೆ ಇದು ದ ನೋಬೆಲ್ಲೆಸ್ ಆ್ಯಂಡ್ ಕ್ಯಾಂಡಲ್ ನೋಬೆಲ್ಲೆಸ್ ಪೋಯಮ್ದಿಂದ ಈ 3 ಅಂಕದ ಪ್ರಶ್ನೆ. ಸೊ ಈಗ ಈ 6ನೇ ಪ್ರಶ್ನೆಯ ಕೀ ಆನ್ಸರ್ ಹೇಳ್ಕೊಂಬರೋಣ. ದ ಪೋಯಟ್ ಕಾಲ್ಡ್ ದ ಸ್ಟ್ರೇಂಜರ್ ಆ್ಯನ್ ಔಟ್ಕ್ಯಾಸ್ಟ್ ಹೂ ವಾಸ್ ಚೇಸ್ಡ್ ಬೈ ಎನಿಮೀಸ್. ಸೊ ಇಲ್ಲಿ ಅಪರಿಚಿತ ವ್ಯಕ್ತಿಯನ್ನು ಅವನ ಗುಂಪಿನಿಂದ, ಅವನ ಜನಾಂಗದಿಂದ ಅವರಿಗೆ ಹೊರಗಡೆ ಹಾಕಿ ಅವನಿಗೆ ವೈರಿಗಳು ಬೆನ್ನತ್ತಿರ್ತಾರೆ. ವೆನ್ ಯೂಸುಫ್ ಹೆಲ್ಪ್ಡ್ ಹಿಮ್, ದ ಸ್ಟ್ರೇಂಜರ್ ಅಡ್ಮಿಟೆಡ್ ಹಿ ಹ್ಯಾಡ್ ಹಾರ್ಮ್ಡ್ ಯೂಸುಫ್ಸ್ ಸನ್. ಸೊ ಯೂಸುಫ್ ಆ ವ್ಯಕ್ತಿಯನ್ನು ತುಂಬ ಕೇರ್ಫುಲ್ವಾಗಿ ತುಂಬ ಹೆಲ್ಪ್ ಮಾಡ್ತಾನೆ. ಸೊ ಆ ಸಹಾಯಕ್ಕೆ ಆತ ಏನು ಮಾಡ್ತಾನೆ, ತಾನು ಮಾಡಿದಂಥ ಒಂದು ತಪ್ಪನ್ನು ಒಪ್ಕೋತಾನೆ. ಸ್ಟಿಲ್ ಯೂಸುಫ್ ಕೈಂಡ್ಲಿ ಅಸಿಸ್ಟೆಡ್ ಹಿಮ್ ಇನ್ ಗೆಟ್ಟಿಂಗ್ ಅವೇ. ಇಷ್ಟಾದರೂ ಕೂಡ ಯೂಸುಫ್ ಆತನಿಗೆ ಅಲ್ಲಿಂದ ಹೊರಡಲು ತುಂಬ ಸಹಾಯ ಮಾಡ್ತಾರೆ. ನೆಕ್ಸ್ಟ್ ಮೇನ್ ಕ್ವೆಶನ್ 4. Question 7. Friend, sit down and warm yourself. You may be tired. ಗೆಳೆಯ, ಸ್ವಲ್ಪ ಕೂತ್ಕೋ, ರೆಸ್ಟ್ ತಗೋ, ನೀನು ಟಯರ್ಡ್ ಆಗಿರ್ಬೋದು ಅಂತ. ಸೊ ಈ ಪ್ರಶ್ನೆ ದ ನೊಬೆಲ್ ಬಿಷಪ್ ಪಾಠದಿಂದ. ಎ. ಹೂ ಈಸ್ ದ ಸ್ಪೀಕರ್? ಯಾರು ಹೇಳಿದ್ರು ಈ ಮಾತನ್ನು? ನೋಡ್ಕೊಂಬರೋಣ ಕೀ ಆನ್ಸರ್. ಈ ಮಾತನ್ನು ಬಿಷಪ್ ಹೇಳ್ತಾನೆ. ಇನ್ನು ಬಿ ಪ್ರಶ್ನೆ, ಹೂ ಈಸ್ ರೆಫರ್ ಟು ಆ್ಯಸ್ ಅ ಫ್ರೆಂಡ್? ಇಲ್ಲಿ ಬಿಷಫು ಫ್ರೆಂಡ್ ಅಂತ ಯಾರನ್ನ ಕರೆದನು? ಆನ್ಸರ್ ಜಾನ್ ವೆಲ್ಜಾನ್. ಜಾನ್ ವೆಲ್ಜಾನ್ ಅಂದರೆ ಆ ಸ್ಟ್ರೇಂಜ್ ಪರ್ಸನ್. ಸೊ ಸಿ ಕ್ವೆಶನ್ ನೋಡೋಣ. ವೈ ವಾಸ್ ಹಿ ಟಯರ್ಡ್? ಯಾಕೆ ಆತನಿಗೆ ಟಯರ್ಡ್ ಆಗಿತ್ತು ಅಂತ ಪ್ರಶ್ನೆ ಇದೆ. ಬಿಕಾಸ್ ಹಿ ಹ್ಯಾಡ್ ವಾಕ್ಡ್ ಫಾರ್ ಮೈಲ್ಸ್ ಆ್ಯಂಡ್ ಹ್ಯಾಡ್ ನಾಟ್ ಈಟನ್ ಎನಿಥಿಂಗ್ ಫಾರ್ 3 days. ಈ ಜಾನ್ ವೆಲ್ಜಾನ್ ಸೊ ಸಾಕಷ್ಟು ದೂರದಿಂದ ನಡ್ಕೋತ ಬಂದಿದ್ದ, ಜೊತೆಗೆ 3 ದಿನಗಳಿಂದ ಏನೂ ತಿಂದಿರಲಿಲ್ಲ. ಹೀಗಾಗಿ ಆತನಿಗೆ ಟೈರ್ಡ್ ಆಗಿತ್ತು. ಮೇನ್ ಕ್ವೆಶನ್ ನಂಬರ್ 5. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಟಿವ್ಸ್ ಗಿವನ್ ಬಿಲೋ. ಸೊ ಪ್ಯಾರಾಗ್ರಾಫ್ ರೈಟಿಂಗ್ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಇದು 3 ಅಂಕದ ಒಂದು ಪ್ರಶ್ನೆ. ಓಕೆ, ಇಲ್ಲಿ ಏನೇನು ಕೊಟ್ಟಿದ್ದಾರೆ? ನೇಮ್ ಕೊಟ್ಟಿದ್ದಾರೆ. ಯಾರ್ದು? ಜಾನ್ ಕೀಟ್ಸ್. ಇನ್ನು ಅಕ್ಯುಪೇಷನ್, ಅವರು ವೃತ್ತಿ ಏನು ಮಾಡ್ತಾಯಿದ್ರು? ರೊಮ್ಯಾಂಟಿಕ್ ಪೊಯೆಟ್. ಇನ್ನು ಕೀ ಥೀಮ್ಸ್ ಇನ್ ಪೊಯೆಟ್ರಿ, ಇನ್ನು ಅವರ ಕವನ ಯಾವುದರಿಂದ ಯಾವ ಒಂದು ಥೀಮನ್ನು ಒಳಗೊಂಡಿದ್ದು? ನೇಚರ್, ಲವ್, ಬ್ಯೂಟಿ, ಇಮ್ಯಾಜಿನೇಷನ್. ನೋಟೇಬಲ್ ವರ್ಕ್ ಅಂದರೆ ಅವರು ಬರೋಂಥ ಪ್ರಮುಖವಾದ ಪುಸ್ತಕಗಳು. ಅಲ್ಲಿ ಹೆಸರಿದೆ ಆ್ಯಂಡಿಮಿಯನ್, ಓ ಟು ದಿ ನೈಟಿಂಗೇಲ್. ಆಮೇಲೆ ಚಾಲೆಂಜಸ್, ಅವರು ಎದುರಿಸಿದಂಥ ಸಮಸ್ಯೆಗಳೇನು? ಫೇಸ್ಡ್ ಹ್ಯಾರ್ಸ್ ಕ್ರಿಟಿಸಿಸಮ್, ಹೆಲ್ತ್ ಇಶ್ಯೂಸ್, ಪರ್ಸನಲ್ ಲಾಸಸ್. ಇದು ನೋಟೇಬಲ್ ಕೋಟ್. ಇವರು ಬರೆದಂಥ ಪ್ರಮುಖವಾದ ಒಂದು ಕೋಟೇಶನ್ ಯಾವುದು? ಅ ಥಿಂಗ್ ಆಫ್ ಬ್ಯೂಟಿ ಈಸ್ ಅ ಜಾಯ್ ಫಾರ್ ಎವರ್. ಸೊ ಇಷ್ಟು ಕ್ಲೂಸನ್ನು ಬಳಸಿಕೊಂಡು ನಾವು ಇಲ್ಲಿ ಒಂದು ಪ್ರೊಫೈಲನ್ನು ಬರೀಬೇಕು. ಓಕೆ, ಆನ್ಸರ್ ನೋಡ್ಕೊಂಬರೋಣ. ಜಾನ್ ಕೀಟ್ಸ್, known as a romantic poet, loved writing about nature, love, ಬ್ಯೂಟಿ ಆ್ಯಂಡ್ ಇಮ್ಯಾಜಿನೇಷನ್. ಜಾನ್ ಕೀಟ್ಸ್ ಅಂತಕ್ಕಂಥವ್ರು ಒಬ್ಬ ರೊಮ್ಯಾಂಟಿಕ್ ಕವಿಯಾಗಿದ್ದರು. ಅವರ ಕವನಗಳು ಪ್ರೀತಿ, ನಿಸರ್ಗ, ಸೌಂದರ್ಯ ಮತ್ತು ಕಲ್ಪನೆಗಳ ಮೇಲೆ ಅವಲಂಬನೆ ಆಗಿದ್ದವು. ಹಿಸ್ ಫೇಮಸ್ ಪೊಯಮ್ಸ್ ಇನ್ಕ್ಲೂಡ್ ಆ್ಯಂಡಿಮಿಯನ್ ಆ್ಯಂಡ್ ಓಡ್ ಟು ಅ ನೈಟಿಂಗೇಲ್. ಅವರು ಬರೆದಂಥ ಕವನಗಳಲ್ಲಿ
ಈ 2 ಕವನಗಳು ತುಂಬ ಪ್ರಖ್ಯಾತವಾದವು. Even though people criticized him and he faced health problems. ಸೊ ಸಾಕಷ್ಟು ಕ್ರಿಟಿಸಿಸಮ್ಗೆ ಒಳಗಾಗ್ತಾರೆ, ಜೊತೆಗೆ ಹಲವಾರು ಅನಾರೋಗ್ಯದ ಸಮಸ್ಯೆಗಳನ್ನು ಕೂಡ ಇವರು ಎದುರಿಸಿದ್ದರು. ಆ್ಯಂಡ್ ಪರ್ಸನಲ್ ಸಾರೋಸ್ ಹಿಸ್ ವರ್ಡ್ಸ್ ಸ್ಟಿಲ್ ಬ್ರಿಂಗ್ ಜಾಯ್. ಒನ್ ಆಫ್ ಹಿಸ್ ಸೇಯಿಂಗ್ ಈಸ್, ಇವರು ಹೇಳಿದಂಥ ಒಂದು ಪ್ರಮುಖವಾದ ಒಂದು ಕೊಟೇಶನ್ ಯಾವುದಂದರೆ, ಅ ಥಿಂಗ್ ಆಫ್ ಬ್ಯೂಟಿ ಈಸ್ ಅ ಜಾಯ್ ಫಾರ್ ಎವರ್. ಇಟ್ ಮೀನ್ಸ್, ಇದರ ಅರ್ಥ ಏನು? ಬ್ಯೂಟಿಫುಲ್ ಥಿಂಗ್ ಮೇಕ್ ಅಸ್ ಹ್ಯಾಪಿ ಆಲ್ವೇಸ್. ಸುಂದರವಾದ ವಸ್ತುಗಳು ಯಾವಾಗಲೂ ನಮಗೆ ಒಂದು ಸಂತೋಷವನ್ನು ಕೊಡುತ್ತವೆ. ಕಿಡ್ಸ್ ಪೊಯೆಟ್ರಿ ಟೀಚರ್ಸ್ ಅಸ್ ಟು ಫೈಂಡ್ ಹ್ಯಾಪಿನೆಸ್ ಇನ್ ದಿ ಲಾಸ್ಟಿಂಗ್ ಬ್ಯೂಟಿ ಅರೌಂಡ್ ಅಸ್, ನೋ ಮ್ಯಾಟರ್ ವಾಟ್ ಚಾಲೆಂಜಸ್ ವಿ ಫೇಸ್. ಸೊ ಅವರ ಕವನದ ಮೂಲಕ ನಾವು ಏನು ಕಲ್ತ್ಕೋತೀವಿ ಅಂದರೆ, ಏನೇ ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸಿ ನಾವು ಪ್ರತಿಯೊಂದರಲ್ಲಿ ನಮ್ಮ ಸೌಂದರ್ಯವನ್ನು ಕಂಡು ಸಂತೋಷವಾಗಿರಬೇಕು ಅಂತ ಹೇಳ್ತಿದ್ರು. Okay, move to the last question. Main question number 6. Develop the story using the clues given below. ಇದು 3 ಅಂಕದ ಒಂದು ಪ್ರಶ್ನೆ ಇದೆ, ಸ್ಟೋರಿ ಡೆವಲಪ್ಮೆಂಟ್. ಇಲ್ಲಿ ಸ್ಟೋರಿಯನ್ನು ಶಾರ್ಟಾಗಿ ಕೊಟ್ಟಿರ್ತಾರೆ, ನೀವು ಡೀಟೇಲ್ ಆಗಿ ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಬೇಕು. ಸೊ ಕ್ಲೂಸ್ ಏನಿದೆ ನೋಡಿ. 2 women quarrel over a child. Each claims at it as her own. They come to a wise judge. He hears the dispute. Judges order to cut the child into 2 halves. One gives up and claim and says, "Don't cut the child." The other silent. Judge decided in favor of the former. ಸೊ ಈ ಒಂದು ಕಥೆ ಇದೆ, ಇದರ ಕಥೆಯನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕು. ನಾನು ಆನ್ಸರಲ್ಲಿ ಇದನ್ನು ಹೇಳ್ತೀನಿ ಯಾವ ಥರ ಬರೀಬೇಕಂತ. In a town, 2 women argued over a child, each saying it was hers. ಸೊ ಒಂದು ಪಟ್ಟಣದಲ್ಲಿ 2 ಹೆಣ್ಮಕ್ಳು ಕಚ್ಚಿಡ್ತಾ ಇದ್ರು, ಜಗಳ ಆಡ್ತಾ ಇದ್ರು. ಒಂದು ಮಗುವಿನ ಸಲುವಾಗಿ ಜಗಳ ಆಡ್ತಿದ್ವಿ, ಮಗು ನಂದು, ಈ ಮಗು ನಂದು ಅಂತ ಇಬ್ಬರು ವಾದ ವಿವಾದ ಮಾಡ್ತಾ ಇದ್ರು. ದ ವೈಸ್ ಜಡ್ಜ್ ಸಜೆಸ್ಟೆಡ್ ಕಟ್ಟಿಂಗ್ ದ ಚೈಲ್ಡ್ ಟು ಹಾಫ್ ಟು ಸಾಲ್ವ್ ದ ಡಿಸ್ಪ್ಯೂಟ್. ಸೊ ಕೊನೆಗೆ 2 ಹೆಣ್ಮಕ್ಳು ಕೂಡ ಏನು ಮಾಡ್ತಾರೆ, ವಕೀಲ ಹತ್ರ ಹೋಗ್ತಾರೆ. ಸೊ ಜಡ್ಜ್ ಏನು ಮಾಡ್ತಾನೆ, ಅಥವಾ ಜಡ್ಜ್ ಏನು ಮಾಡ್ತಾನೆ, ಅವರಿಬ್ಬರು ಸಮಸ್ಯೆಯನ್ನು ಕೇಳಿಕೊಂಡು ಆ ಮಗುವನ್ನು ಕತ್ತರಿಸಿ ಹಾಕಿ ಅಂತ ಕೇಳ್ಕೊತಾನೆ. 1 woman ಕ್ವಿಕ್ಲಿ ಸೇಡ್. ಆವಾಗ ಈ 2 ಹೆಣ್ಮಕ್ಳಲ್ಲಿ ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಡೋಂಟ್ ಹರ್ಟ್ ದ ಚೈಲ್ಡ್. ಆ ಮಗುವನ್ನು ಯಾವುದೇ ಕಾರಣಕ್ಕೂ ಆ ಥರ ಹಿಂಸೆ ಮಾಡಬೇಡಿ ಅಂತ ಕೂಗ್ತಾಳೆ. ಶೋವಿಂಗ್ ಸಿ ವಾಸ್ ದ ರಿಯಲ್ ಮದರ್. ಸೊ ಇದರಿಂದ ಗೊತ್ತಾಯಿತು ಅವಳು ನಿಜವಾದ ತಾಯಿ ಅಂತ. ದ ಅದರ್ ಸ್ಟೇಡ್ ಸೈಲೆಂಟ್. ಬಟ್ ಇನ್ನೊಬ್ಬಳು ಹೆಣ್ಮಗಳು ಏನೂ ಹೇಳಿಲ್ಲ. ಆ ಮಗುವನ್ನು ಕತ್ತರಿಸಿ ಅಂತ ಜಡ್ಜ್ ಹೇಳಿದ್ರು ಕೂಡ ಅವಳಿಗೆ ಅದು ಯಾವುದೇ ಫೀಲಿಂಗ್ ಅವಳಿಗೆ ಆಗಲಿಲ್ಲ. ಸೊ ಇದರಿಂದ ಗೊತ್ತಾಯಿತು ಇವಳು ನಿಜವಾದ ತಾಯಿ ಅಲ್ಲ ಅಂತ. ದ ಜಡ್ಜ್ ಸೀಯಿಂಗ್ ದ ಲವ್ ಇನ್ ದ ಸ್ಪೀಕಿಂಗ್ ವುಮೆನ್ಸ್ ಐ ರೂಲ್ ಇನ್ ಹರ್ ಫೇವರ್. ಸೊ ಕೊನೆಗೆ ಅವಳ ಕಣ್ಣಲ್ಲಿರ್ತಕ್ಕಂಥ ಪ್ರೀತಿಯನ್ನು ಕಂಡು reuniting her with the child and highlighting a mother's care. ಕೊನೆಗೆ ಆ ತಾಯಿ ಮಗುವನ್ನು ಅವರು ಒಂದು ಮಾಡಿದ್ರು ಅಂತ. ಇಷ್ಟು ಇವತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಡಿಸ್ಕಸ್ ಮಾಡಿದಂಥ ಪ್ರಶ್ನೆ ಹಾಗೂ ಉತ್ತರಗಳು. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ನಿಮಗೆ ಕೀ ಆನ್ಸರ್ ಬೇಕಾಗಿದ್ದರೆ ಇದನ್ನು ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿದ್ರೆ, ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ರಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.